ಮಾಡ್ತಾರೆ. ಇದರಲ್ಲಿ ಬಾಡಿ ಸಾಕ್ಸಕ್ಕೆ ಸೀಸ್ ಆಗಿದ್ದ ಆಟೋನು ಮತ್ತು ಕಾರ್ನ ಬಳಸಿದ್ದಾರೆ ಅಂತ ಸರ್. ಸೀಸ್ ಆಗಿದ್ದ ಆಟೋ ಮತ್ತು ಕಾರ್ನೇ ಬಳಸ್ಕೊಂಡಿದ್ದಾರೆ ಈ ಬಾಡಿ ಸಾಕ್ಸಕ್ಕೆ ಅಂತ ಒಂದು ಮಾಹಿತಿ. ಅಂದ್ರೆ ಪೊಲೀಸರು ಸೀಸ್ ಮಾಡಿರುವಂತ ವೆಹಿಕಲ್. ಹೌದು, ಅದೇ ಈಗ ಲೋನ್ ಕಟ್ಟಿದೆ, EMI ಕಟ್ಟಿದೆ, ಬ್ಯಾಂಕ್ಗಳು ವಶಪಡಿಸ್ಕೊಂಡು ಬಂದಿರ್ತವೆ, ಸೀಸ್ ಮಾಡಿರ್ತಾರಲ್ಲ ಸರ್ ಪೊಲೀಸ್. ಅದೇ ಅವರು ಬೇರೆಯವರು ಲಿಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬಂದಿರ್ತಾರೆ. ಫೈನಾನ್ಷಿಯಲ್ ದುಡ್ಡು ಕೊಟ್ಟಿಲ್ಲ ಇವನು ಇಡ್ರೋ ಕಾರ್ ಇಲ್ಲಿ ಅಂತ. ಅದು ಬಳಸಿದ್ರೆ ಅದೇನು ಬಳಸ್ಕೋಬಹುದು, ತೊಂದರೆ ಏನಿಲ್ಲ. ಅದೇನು ಲೀಗಲ್ ಸೀಸ್ ಏನ್ ಅಲ್ವಲ್ಲ. ಕೆಲವು ಜನ ಫೈನಾನ್ಸಿಯರ್ಗಳು ಏನ್ ಮಾಡ್ಬಿಡ್ತಾರೆ, ಕಟ್ಲಿಲ್ಲ ಅಂದ್ರೆ ಎತ್ಕೊಂಡ್ಬಂದು ನಿಲ್ಸ್ಕೊಬಿಡ್ತಾರೆ. ಲೀಗಲ್ ಸೀಸ್ ಇಸ್ ಡಿಫರೆಂಟ್ ಸೀಸ್, ಅದು ಬೇರೆ, ಅದು ಮಾಡ್ಕೊಳ್ತಾರೆ ಅವರು. ಏನೇ ಆದ್ರೂ ಕೋರ್ಟ್ಗಳ ಆದೇಶ ಆಗಿದಂತ ಸೀಸ್ ಇಸ್ ಎ ಲೀಗಲ್ ಸೀಸ್. ಇವ್ರು ಫೈನಾನ್ಷಿಯಲ್ ಇದರಿಂದ ಅವರು ಕಟ್ತಾ ಇರುವಂತ IMI ಇನ್ಸ್ಟಾಲ್ಮೆಂಟ್ಗಳು, EMIಗಳು ಕಟ್ತಾ ಇರ್ತಕ್ಕಂಥದ್ದು ಇವ್ರು ಮಾಡ್ಕೊಂಡು ನಿಲ್ಸ್ಕೊಳ್ಳುವಂಥದ್ದು ಎತ್ಕೊಬರ್ಬೋದು. ಆ ಗಾಡಿನ ಎತ್ಕೊಂಡು ಬಂದು ಯೂಸ್ ಮಾಡ್ಕೊಂಡು ಒಳಗಡೆ ಗಾಡಿ ತುಂಬಾ ಗಾಡಿ ಓಡಿಸ್ತಾರೆ. ಈಗಲೂ ಗಾಡಿಗಳನ್ನ ಸೀಸ್ ಆದ ಗಾಡಿಗಳನ್ನ ಓಡಿಸ್ತಾರೆ. ಓಡಿಸಬಾರ್ದು ಅಂತ ಏನಿಲ್ಲ ಕಾನೂನಲ್ಲಿ, ಎಲ್ಲ ಅವಕಾಶ ಇದೆ. ಅದರಲ್ಲಿ ಸಾಕ್ಸಿರಿದ್ರು ಸಾಕ್ಸಿರ್ಬೋದು ಆ ಗಾಡಿಗಳನ್ನ ತಗೊಂಡು ಬಂದು. ಆ ಗಾಡಿ ಒಳಗಡೆ ತಗೊಂಡೋದಂಥ ಸಮಯದಲ್ಲಿ ಅಲ್ಲೂ ಈ ಕೂದಲುಗಳು ಸಿಕ್ಕುವಂಥದ್ದು, ಯಾಕೆಂದ್ರೆ ಹಿಡಿದು ಎಳಿತಾರೆ. ಏರ್ ಫಾಲಿಕಲ್ಸ್ ಗಾಡಿನಲ್ಲಿ ಸಿಗ್ತವೆ, ಸಿಗುವಂಥದ್ದೇನಿಲ್ಲ. ಯಾಕೆಂದ್ರೆ ಅವಾಗ ಸಾಕ್ಸಿರುವಂಥದ್ದು ಎವಿಡೆನ್ಸ್ ಅಲ್ಲಿ ನಮ್ಗೆ ಸಿಗುತ್ತೆ. DNA ಮಾಡಿಸ್ಬೋದು ಅವಾಗ ಅಲ್ಲಿ. ಇದೆಲ್ಲ ಒಂದೊಂದೇ ಎವಿಡೆನ್ಸ್ಗಳು ಆದಾಗ, DNAಗಳಾದಾಗ, ಎಸ್ ಬಾಡಿ ಈಸ್ ಕ್ಯಾರಿಡ್ ಬೈ ದಿಸ್ ವೆಹಿಕಲ್ ಅಲಾಂಗ್ ವಿತ್ ದಿಸ್ ಪರ್ಸನ್ಸ್, ಇವ್ರು ಹೋಗಿದ್ದಾರೆ ಅನ್ನುವಂಥದ್ದು ಒಂದೊಂದೇ ನಾವು ಡಿಜಿಟೈಸ್ ಆಗಿ ನಾವು ಅದನ್ನ ಕಟ್ಕೊಂಡು ಹೋಗ್ಬೇಕಲ್ಲ ಅವ್ರ ಮೇಲೆ ಕೇಸ್ಗಳನ್ನ ಬಿಗಿಯಾಗಿ. ಒಂದ್ ಕಡೆ ಎಲ್ಲೂ ಒಂದ್ ಕಡೆ ಆದ್ರೂ ನಿಮ್ ಒಂದ್ ಕಡೆ ಗಂಟು ಬಿದ್ದಿಲ್ಲ ಅಂದ್ರೆ ಕೇಸ್ ಹೊಟ್ಟೋಗ್ಬಿಡ್ತದೆ. ಪ್ರತಿ ಕಡೆನೂ ನಾವು ಟೈಟನ್ ಮಾಡ್ಬೇಕಲ್ಲ ಅದನ್ನೆಲ್ಲ ಕಡೆಯಿಂದನು. ವಿ ಶುಡ್ ಒಬ್ಬೊಬ್ಬ ಐವೋ ಮಗು ತರ ಈ ಕೇಸನ್ನು ಟ್ರೀಟ್ ಮಾಡಿದಾಗ ಮಾತ್ರ ಸಾಧ್ಯ. ತುಂಬಾ ಚೆನ್ನಾಗಿ ಕೊಡಿಸ್ಲೇಬೇಕು ನಾನು ಈ ಕೇಸ್. ಅದು ಕೊನೆಯವರೆಗೂ ನೋಡ್ಕೋಬೇಕಿದು. 5 ವರ್ಷ ಆಗುತ್ತೋ 4 ವರ್ಷ ಆಗುತ್ತೋ ಏನಾಗುತ್ತೆ ಅಲ್ಲಿವರೆಗೂ ಫಾಲೋ ಮಾಡಬೇಕು. ಅಲ್ಲಿವರೆಗೂ ಏನಾಗ್ಬಿಡುತ್ತೆ ಅಂತಂದ್ರೆ, ಆಮೇಲೆ ಇನ್ನೊಂದು ಏನಾಗುತ್ತೆ ನೋಡಿ, ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ, ಯಾಕೆಂದ್ರೆ ನಾನೆಲ್ಲ ಕೆಲಸ ಮಾಡಿರೋನಲ್ಲಿ ಸಬ್ ಡಿವಿಷನ್ ACP ಆಗಿ ನಂಗೆ ಗೊತ್ತು. ಅಲ್ಲಿರುವಂಥ ಒತ್ತಡ, ಅಲ್ಲಿ ಬರ್ತಕ್ಕಂಥ ಸಾಮಾಜಿಕ ಸಮಸ್ಯೆಗಳ ಒತ್ತಡ, ಕೇಸ್ಗಳು, ಸ್ಲಮ್ಗಳಿದ್ದಾವೆ, ಆಮೇಲೆ ಅಲ್ಲಿ ಆಗ್ತಕ್ಕಂಥ ಅಪರಾಧಗಳು, ಅಲ್ಲಿರ್ತಕ್ಕಂಥ ಬೆಂಗಳೂರಲ್ಲಿ ಅತ್ಯಂತ ರೋಡಿ ಶೀಟ್ ಜಾಸ್ತಿ ಇರುವಂಥದ್ದೇ ಕಾಮಾಕ್ಷಿಪಾಳ್ಯದಲ್ಲಿ. ಇದ್ರ ಎಲ್ಲಾ ನಿರ್ವಹಣೆಯ ಒತ್ತಡದಲ್ಲಿ ಆ ಇನ್ಸ್ಪೆಕ್ಟರ್ ಇರ್ತಾನೆ ಪ್ರತಿ ದಿವಸ. ಅದ್ರ ಮಧ್ಯೆ ಇದೊಂದೇ ಕೇಸ್ ಇರಲ್ಲ, ಇನ್ನೊಂದು ಯಾವುದೋ ಒಂದು ಡೌರಿ ಡೆತ್ ಆಗ್ಬಿಡ್ತದೆ, ಇನ್ನೆಲ್ಲ ಒಂದು ಯಾವುದೋ UDR ಆಗ್ಬಿಡ್ತದೆ, ಇನ್ನೊಂದು ಯಾವುದೋ ಏನೋ ಗಲಾಟೆ ಆಗ್ಬಿಡ್ತದೆ. ಇದನ್ನೆಲ್ಲ ಮ್ಯಾನೇಜ್ ಮಾಡ್ತಾ ಇರ್ತಕ್ಕಂಥ ಪರಿಸ್ಥಿತಿ ಇರ್ತಾನೆ. ಈ ಎಲ್ಲಾ ಒತ್ತಡಗಳ ನಡುವೆ ಅವ್ನು ಈ ಕೇಸ್ನು ಮಾಡಬೇಕಾಗಿರ್ತದೆ. ಪೂರ್ಣ ಪ್ರಮಾಣದಲ್ಲಿ ಮಾಡ್ಬೋದು, ತೊಂದರೆ ಏನಿಲ್ಲ. ಅದನ್ನೆಲ್ಲ ನೀವು ಬೇರೆ ಮಾಡ್ತಾ ಇರಿ, ಪ್ರಿಯಾರಿಟಿ ಮೇಲೆ ನಾನು ಈ ಕೇಸ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಅಂತ. ಬಟ್ ಎನಿ ಹೌ ಇದನ್ನ ಮಾಡಬೇಕಾದ್ರೂ ತುಂಬಾ, ಯಾಕೆಂದ್ರೆ ಸೀನಿಯರ್ ಆಫೀಸರ್ಸ್ ಇರ್ತಾರೆ. ಈಗಾಗಲೇ ಇದರಿಂದ ತುಂಬಾ ಜನ DCP ಅವರು, ಯೂನಿಟ್ ಆಫೀಸ್ ಅವ್ರು ಇದ್ದೇ ಇರ್ತಾರೆ, ACP ಇರ್ತಾರೆ. ಅದನ್ನ ಫ್ರೇಮ್ ಟು ಫ್ರೇಮ್ ಏನು ನಡೀತಾ ಇದೆ, ಅದಕ್ಕಿಂತ ಜಾಸ್ತಿ ಅಪ್ಲಿಕಬಲ್ ಏನಿದೆಯಲ್ಲ, ಅಪ್ಲಿಕೇಶನ್ ಆಫ್ ಮೈಂಡ್ ಇರ್ತಕ್ಕಂಥದ್ದೇ ಐವೋಗೆ. ಅವನೇ ಸರ್ ಹಿಂಗೆ ಮಾಡಿದ್ರಿ, ಅವನು ಒಂದು ಹೇಳ್ದ ಅದಕ್ಕೊಂದು ಬೇರೆ ಎಲ್ಲಾ ತರವಾದಂಥದ್ದು ಅವನೇ ಮಾಡಬೇಕು. ಈಗ ಕುಂಬಾರ ನಾವು ಹೇಳ್ಕೊಡ್ಬೋದು ಮಡಕೆ ಮಾಡುವಂತ, ಹೌದಲ್ವಾ? ಈಗ ಹೇಳುವಂತ ಬೇರೆ ಕತೆ, ಮಾಡುನು, ಹೌದಲ್ವಾ? 1000 ನಾನು ನಿಂತ್ಕೊಬಿಟ್ಟು ಹಿಂಗೆ ಮಾಡ್ಬಿಡ, ನಥಿಂಗ್ ಡೂಯಿಂಗ್. ಈ ಶುಡ್ ಡೂ, ಈ ಶುಡ್ ನೋ ಇಸ್ ಜಾಬ್. ಅವಾಗ್ಲೇ ಅದು ಬ್ಯೂಟಿಫುಲ್ ಆಗಿ ಬರೋಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಅದರಲ್ಲಿ ತೊಡಗಿಸ್ಕೋಬೇಕು. ಅದ್ರಲ್ಲಿ ಆಗ್ಲಿಲ್ಲ ಅಂದ್ರೆ ಬೇರೆಯವ್ರನ್ನ ಕರ್ಕೋಬೇಕು ಕೇಸ್ಗಳಿಗೆ. ಇದ್ರಲ್ಲಿ ಇನ್ನೇನು ಮಾಡ್ಬೋದು ಚೆನ್ನಾಗಿ.